ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ಗೌಡ ಮಾತಾಡ್ತಿರೋದು. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾವೆಲ್ಲ ದುಬಾರೆಗೆ ಹೋಗ್ತಿದ್ದೀವಿ ಅಂತ. ನಾನು ಕೂಡ ರೆಡಿಯಾಗಿದ್ದೀನಿ. ಈಗ ಬಂದು ನಾನು ಕರ್ಕೊಂಡು ಹೋಗಬೇಕು. ಸೊ ಅಲ್ಲಿ ಸ್ಪಾಟ್ಗೆ ಹೋಗಿ ಅಲ್ಲಿಂದ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ಬ್ಲಾಗ್ ಮಾಡ್ತೀಯಾ? ಬ್ಲಾಗ್ ಮಾಡ್ತಾ ಇದ್ದೀನಿ. ಈಗ ದುಬಾರೆಗೆ ರೀಚ್ ಆದ್ವಿ. ಹಾಯ್ ಜನ ಗೈಸ್ ನಮ್ಮ ಜೊತೆ ಬಂದಿರೋದು. ನಾನು ಬ್ಲಾಗ್ನ ಇವಳು ಕಂಟಿನ್ಯೂ ಮಾಡ್ತಾರಂತ ಮಾತಾಡ. ಹಾಯ್ ಗೈಸ್, ಇವತ್ತು ನಾವು ಮೀನ್ಸ್ ರೆಸಾರ್ಟ್ ದುಬಾರೆ ಫಾರೆಸ್ಟ್. ಎಷ್ಟೊತ್ತಾಯ್ತು ನಾವು ಬಂದಿ ಅಮ್ಮ? ನಾವು ಬಂದು ಒಂದು 15 ನಿಮಿಷ ಆಗಿದೆ. ಬರೋದೇ ಲೇಟ್ ಆಗೋಯ್ತು. ಹಾಗಾಗಿ ನಮ್ಮದು ಗ್ರೂಪ್ ಎಲ್ಲ ಇಲ್ಲೇ ಇದೆ. ಎಲ್ಲರೂ ಸೇರಿ ಇವಾಗ ಎಂಜಾಯ್ ಮಾಡ್ತೀವಿ. ಮಧ್ಯಾಹ್ನ ಊಟ ಬಿರಿಯಾನಿ ಮುಗಿಸ್ಕೊಂಡು ಈಗ ನೀರಲ್ಲಿ ಆಟ ಆಡೋಕ್ಕೆ ಅಂತ ಬಂದಿದ್ದೀವಿ. ನಾನು ಹೆಂಗೆ ಗೊತ್ತಾ, ಲೈಕ್ ನೀರಲ್ಲಿ ಆಡೋದ್ಕಿಂತ ಬೇರೆಯವ್ರು ನೀರಲ್ಲಿ ಆಡ್ತಾರೋದನ್ನ ನೋಡೋದ್ರಲ್ಲಿ ಸಿಗೋ ಮಜಾ ಲೈಕ್ ಏನೋ ಗೊತ್ತಿಲ್ಲ. ನಂಗೆ ಕಪಲ್ಸ್ ಫೋಟೋ ಶೂಟ್ ಮಾಡ್ತಾವ್ರೆ, ಅದನ್ನೆಲ್ಲ 3 ಜನ 3 ಫ್ಲೇವರ್ ತಗೊಳ್ಳಿ. ಯಾರು ಹೆಂಗೆ ಅಂತ ಗೊತ್ತಿಲ್ಲ. ಐಸ್ ಕ್ರೀಮ್ ಕಂಡ ತಕ್ಷಣ ಫಸ್ಟ್ ಐಸ್ ಕ್ರೀಮ್ ಕೈಯಲ್ಲಿರ್ಬೇಕು. ದುಬಾರೆ ಈಗ ನಿಸರ್ಗಧಾಮ ನೋಡೋಣ ಅಂತ ಬಂದಿದ್ದೀವಿ. ಸ್ವಲ್ಪ ಲೇಟ್ ಆಗೋಯ್ತು. RTO ಇದ್ರು, ಲಾಗ್ ಪರ್ಮನೆಂಟ್ ಅಂತ ಹೇಳ್ಬಿಟ್ಟು. ಸೊ ಈಗ ನೆಕ್ಸ್ಟ್ ನಿಸರ್ಗಧಾಮ. ಇದೇ ಬೇರೆ, ಅದು ತೂಗು ಸೇತುವೆ. ಇದು ನಿಸರ್ಗಧಾಮದಲ್ಲಿರೋ ಸೇತುವೆ. ಇದು ತೂಗ್ತಿದ್ರೆ ಚೆನ್ನಾಗಿದೆ. ಜಿಪ್ ಲೈನ್ಗೆ ಹೋಗೋಕೆ ಆಸೆ ನನಗೆ. ಯಾವತ್ತು ಒಂದ್ಸಲಿನೂ ನಾನು ಹೋಗಿಲ್ಲ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ಇಟ್ಕೋಬೇಕಾ? ಎರಡು ಕೈ ಬಿಡ್ಬೋದು, ಕೂತ್ಕೋಬೋದು. ಕೂತು ಎರಡು ಕೈನ ಬಿಡ್ಬೋದು. ಇದು ಸಪ್ರೇಟಾಗಿ ಇಟ್ಟಿರ್ತಾರಲ್ವಾ? ಬಂದಾಗ ನೋಡೇ ಇರಲಿಲ್ಲ. ಕೊಂಬ್ ಚೆನ್ನಾಗೈತೆ. ಫೋಟೋ ಲಗೆ ಕನಿ ರೂಯಿ ಹೋಗೋಣ, ನಾವೆಲ್ಲ ಹೋಗ್ತಾ ಇದೀವಿ ಈಗ. ಇಲ್ಲೇ ಇದ್ಬಿಡ್ತೀಯಾ? ಬಾ ಇಕ್ರನ ಇಲ್ಲೇ ಬಿಟ್ಟು ಹೋಗೋಣ ನಾವು. ನೀರಂದ್ರೆ ಸ್ವಲ್ಪ ಭಯ. ಏನಕ್ಕೆ ಅಂತಂದ್ರೆ ಹಿಂಗೆ ನಾವಲ್ಲಿ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಇನ್ನೊಂದು ಸ್ವಲ್ಪ ನೀರು ಕಾಣಿಸುತ್ತೆ. ಸೊ ಅಲ್ಲಿ ಹಿಂಗೆ ಹೋಗ್ತಾ ಸರಿ ಜಾರ್ ಬಿದ್ದಿದೆ ಕೈ. ಸೊ ಆಗ್ಲಿಂದ ನನಗೆ ನೀರಂದರೆ ಸ್ವಲ್ಪ ಭಯ. ಯಾವ ಆಟ ಆಡೋದಿಲ್ಲ, ಬರೀ ಆಟ ಆಡೋದಕ್ಕೆ ನಾನು ಅದನ್ನು ನೋಡ್ಕೊಂಡಿರ್ತೀನಿ, ಅದು ಹೊರತು ಆಟ ಆಡಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ನೆನೆ ಬಂದು ಮಲ್ಕೊಂಡು ಈಗ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಲ್ಯಾಬ್ ಇರೋದಕ್ಕಿಂತ ಮುಂಚೆ ಪಾನಿಪುರಿ ತಿಂದು ಹೋಗೋಣ. ಲಾಂಗ್ ಟೈಮ್
ಇಲ್ಲಿಗೆ ಬಂದು ತಿಂದು ನಾವು ಎಷ್ಟೊಂದು ತಿಂಗಳಾಗ್ಬಿಟ್ಟಿತ್ತು ಅಲ್ವಾ. ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಫುಲ್ ಇಂಗ್ಲೀಷು ಅಕ್ಕ. ಸೊ ಅದಾದ್ಮೇಲೆ ಕಾಲೇಜಿಂದ ಬಂತೆ. ನೆನ್ನೆದ್ರ ಬಗ್ಗೆ ಮಾತಾಡೋದಾದರೆ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಬಟ್ ನಾನು ಸ್ವಲ್ಪ ನೀರಲ್ಲಿ ಆಟ ಆಡಿದ್ದು ಕಮ್ಮಿ, ಬಿಕಾಸ್ ನಂಗೆ ನೀರನ್ನು ಸ್ವಲ್ಪ ಭಯ ನಾನು ಹೇಳಿದ್ದೆ. ಆ್ಯಂಡ್ ಒಂದು ಡಿಸಾಸ್ಟರ್ ಮೂಮೆಂಟ್ ಏನಪ್ಪ ಅಂತಂದರೆ ನಿಸರ್ಗಧಾಮದಲ್ಲಿ ಯೂಶ್ವಲಿ ಎಲ್ಲರೂ ಬರ್ತಾರೆ, ಬೇರೆ ಸಿಟಿಯಿಂದ ಎಲ್ಲ ಬರ್ತಾರೆ. ಸೊ ಅಲ್ಲಿ ಏನೇ ಚಾಟ್ಸ್ ಮಾಡಿದ್ರು ಲೈಕ್ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮೋಮೋಸ್ ಟ್ರೈ ಮಾಡೋಣ ಅಂತೇಳಿ ಚಿಕನ್ ಮೋಮೋಸ್ ತೊಗೊಂಡೆ. ನಿಜ ಹೇಳ್ಬೇಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಚೂರು ಚೆನ್ನಾಗಿಲ್ಲ, ಸುಮ್ಮನೆ ವೇಸ್ಟ್ ಅಂತ ಅನಿಸ್ತು. ದೆನ್ ಮಸಾಲೆ ಪುರಿ ಪಾನಿಪುರಿನೂ ಆರ್ಡ್ರ್ ಮಾಡಿದ್ವಿ, ಅದು ಏನಷ್ಟು ಟೇಸ್ಟ್ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ಸ್ವಲ್ಪನೂ ನನಗೆ ಇಷ್ಟ ಆಗಲಿಲ್ಲ ಅಲ್ಲಿ ತಿಂದಿದ್ದು. ಬಟ್ ಅಲ್ಲಿ ನಾವು ಒಂದು ಸ್ವಲ್ಪ ಇಯರಿಂಗ್ಸ್ ಪರ್ಚೇಸ್ ಮಾಡಿದ್ವಿ, ನಾನು ಅಂತಂದರೆ ನಮ್ಮಮ್ಮ. ಸೊ 1 by 1 ನಾನು ತೋರಿಸ್ತೀನಿ. ಇದೊಂದು ಬಂದು ನನ್ನ ಫೇವ್ರೆಟ್. ಯೂಶ್ವಲಿ ನಾನು ಜಾಸ್ತಿ ಜೀನ್ಸ್ ವೇರ್ ಮಾಡೋದು ಜಾಸ್ತಿ, ಹಾಗಾಗಿ ನನಗಿದು. ಆ್ಯಂಡ್ ಇದು ಲೈಕ್ ಪರ್ಲ್ ಇದೆ, ಆ್ಯಕ್ಚುಲಿ ಪರ್ಲ್ ಇರೋ ಇಯರಿಂಗ್ಸ್ ಎಲ್ಲದಕ್ಕೂ ಎಲ್ಲ ಔಟ್ಫಿಟ್ಗೂ ಯೂಶ್ವಲಿ ಮ್ಯಾಚ್ ಆಗುತ್ತೆ. ಸೊ ಅದೊಂದು. ಇನ್ನೊಂದು ಇದು ಸ್ವಲ್ಪ ಇದಾಗ್ಬಿಟ್ಟಿದೆ ಲೈಕ್ ದಿಸ್. ಇದೊಂದು ಇಯರಿಂಗ್ ಇಷ್ಟ ಆಯಿತು. ಇಟ್ಸ್ ಲೈಕ್ ಸ್ಕೈ ಬ್ಲೂ ಕಲರ್. ಸೊ ಯಾವುದಾದ್ರೂ ನ್ಯೂಟ್ರಲ್ ಕಲರ್ಸ್ ಔಟ್ಫಿಟ್ ನಾವು ವೇರ್ ಮಾಡಿದಾಗ ಚೆನ್ನಾಗಿರುತ್ತೆ. ಇದೊಂದು ಅಮ್ಮ ತೊಗೊಂಡ್ರು, ಇದು ನನಗೆ ಅಷ್ಟು ಲೈಕ್ ಆಗಲಿಲ್ಲ, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಆ್ಯಂಡ್ 2 ಜುಮ್ಕಾ ತೊಗೊಂಡ್ರು. ಆ್ಯಂಡ್ ಲಾಸ್ಟ್ ಒನ್ ನಾನು ಬಿಚ್ಚಿ ತೋರಿಸ್ತೀನಿ. ಲೈಕ್ ಹೀಗಿದೆ. ನನಗೆ ಗೊತ್ತಿಲ್ಲ ನಾನೇ ಕಾಣಿಸ್ತೀನೋ ಅಂತ, ಬಟ್ ಇದನ್ನ ಅಮ್ಮ ತೊಗೊಂಡಿರೋದು. ಬಟ್ ನಾನು ಹೇಳಿದ್ದೆ ಇದು ಒಂದು ಜ್ಯುವೆಲ್ರಿ, ನನಗೆ ಇದೊಂದು ಇಯರಿಂಗ್ ಬೇಕಿತ್ತು ಅಂತ. ಸೊ ಇದೊಂದು ತೊಗೊಂಡ್ರು. ಆ್ಯಂಡ್ ನನಗೆ ಒಬ್ಬರೇನೋ ಯಾವಾಗಲೂ ನನಗೆ ಕೇಳ್ತಾರೆ ತಮ್ನೇಲ್ ಯಾರು ಮಾಡ್ಕೊಡೋದು, ಪೇಡ ಅನ್ಪೇಡ ಅಂತ. ಸೊ ನನಗೆ ತಮ್ನೇಲ್ ಮಾಡ್ಕೊಡೋಕೆ ಒಬ್ಬರಿದ್ದಾರೆ, ಅವ್ರದ್ದೊಂದು ಅಕೌಂಟ್, ಅವ್ರದ್ದೇ ಒಂದು ಪೇಜ್ ಕ್ರಿಯೇಟ್ ಆದಾಗ ಇನ್ಸ್ಟಾಗ್ರಾಮಲ್ಲಿ ನಾನು ಅದನ್ನು ಹಾಕ್ತೀನಿ. ಪೇಡ ಅನ್ಪೇಡ ಅಂತ ಅಂದರೆ ಅದು ಅನ್ಪೇಡ್. ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಫಾಂಟ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿರುತ್ತೆ. ಯೂಶ್ವಲಿ ಹೊಸ ಯೂಟ್ಯೂಬರ್ಸ್ಗೆ ತಮ್ನೇಲ್ ತುಂಬ ಇಂಪಾರ್ಟೆಂಟ್, ಒಳ್ಳೆ ವ್ಯೂಸ್ ತೊಗೊಳ್ಳೋಕ್ಕೆ ಯೂಟ್ಯೂಬಲ್ಲಿ. ಸೊ ಜನರನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಫಸ್ಟ್ ರೀಸನ್ ತಮ್ನೇಲ್ ಆಗಿರುತ್ತೆ ಯಾರಿಗೆ ಆದ್ರೂ. ಯೂಶ್ವಲಿ ಆಲ್ರೆಡಿ ಫೇಮಸ್ ಆಗಿರೋರಿಗೆ ಜಸ್ಟ್ ಒಂದು ಪಿಕ್ಚರ್ ಕೊಲೈಜ್ ಮಾಡಿ ಒಂದು ಲೈನ್ ಹಾಕಿ ಒಂದು ಫಾಂಟ್ಸಲ್ಲಿ ಹಾಕಿದ್ರು ಪೀಪಲ್ ವುಡ್ ವಾಚ್ ಇಟ್. ಬಟ್ ನಮ್ಮಂಥ ಹೊಸಬರಿಗೆ ತಮ್ನೇಲ್ ತುಂಬಾ ಇಂಪಾರ್ಟೆಂಟ್. ಸೊ ಮೇಕ್ ಶ್ಯೂರ್ ನಮ್ಮ ತಮ್ನೇಲ್ ಎಲ್ಲರಿಗೂ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ. ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ತಮ್ನೇಲ್ ಚೆನ್ನಾಗಿದ್ದರೆ ಮಾತ್ರ ನಂಗೆ ಬ್ಲಾಗ್ಸಲ್ಲಿ ಜಾಸ್ತಿ ವ್ಯೂಸ್ ಸಿಗುತ್ತೆ, ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಇಲ್ಲ ತಮ್ನೇಲ್ ನಾನೇ ಏನೋ ಮಾಡಿರ್ತೀನಿ ಅಂದರೆ ಯೂಶ್ವಲಿ ನನಗೆ ಅಷ್ಟು ವ್ಯೂಸ್ ಸಿಕ್ಕಿರಲ್ಲ. ಸೊ ನನಗೆ ಒಬ್ಬರು ಮಾಡಿಕೊಡ್ತಾರೆ, ಇಟ್ಸ್ ಅನ್ಪೇಯ್ಡ್. ಇದಾಗಿತ್ತು ನೆನ್ನೆ ಎಕ್ಸ್ಪೀರಿಯೆನ್ಸ್. ಬರ್ತಾನೆ ಫುಲ್ ತಲೆ ಎಲ್ಲ ಸಿಡಿತಾ ಇತ್ತು, ಫುಲ್ ತಲೆ ಬರ. ನನಗೆ ಬೆಳಿಗ್ಗೆನೂ ತಲೆನೇ ಎತ್ತಕ್ಕಾಗ್ತಾ ಇರಲಿಲ್ಲ. ಬಟ್ ನನಗೆ 9ಗೆ ಕ್ಲಾಸ್ ಇದ್ರಿಂದ ಹೋಗಬೇಕಾಗಿತ್ತು. ಆ್ಯಂಡ್ ವ್ಲಾಗ್ನ ಅಷ್ಟು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನನಗೆ ಫುಲ್ ವ್ಯಾನ್ ತುಂಬ ಜನ ಡ್ಯಾನ್ಸ್ ಮಾಡಿದ್ರು, ನಾನು ಅಷ್ಟು ಕವರ್ ಮಾಡ್ಕೊಳ್ಳಿಲ್ಲ. ನಾನು ನಾನು ಸುಮ್ಮನೆ ಸೈಲೆಂಟಾಗಿ ನನಗೇನೋ ಪಾಡಿಗಿದ್ದೆ ಅಷ್ಟೇ, ನನಗೇನೋ ಸಂಬಂಧನೇ ಇಲ್ಲ ಅಂತ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದೆ ನಾನು ಅಷ್ಟೇ. ಎಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. Okay, I'll see you in the next vlog.